ಇನ್ನು ಹನೂರಿನಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣ ವಿಚಾರ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನ್ಯಾಯಾಂಗ ತನಿಖೆ ಆಗಲೇಬೇಕು ಅನ್ನುವಂತ ಆಗ್ರಹ ಈಗ ಆರ್ ಅಶೋಕ್ ಅವರದ್ದು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕಾಲಿನ ಭಾಗಕ್ಕೆ ಶೂಟ್ ಮಾಡಬೇಕಾಗಿತ್ತು, ಎದೆಗೆ ಯಾಕೆ ಶೂಟ್ ಮಾಡಿದ್ರು? ಸ್ಥಳಕ್ಕೆ ಹೋಗಿ ಪೊಲೀಸ್ನವರು ಮಹಾಜರ್ ಮಾಡಬೇಕಾಗಿತ್ತು. ಶೂಟ್ ಮಾಡಿದವರು ಯಾರು? ಖಾಕಿ ಮುಂದೆ ಶರಣಾದ್ರ? ಅಧಿಕಾರಿಗಳು ತನಿಖೆ ಮಾಡಿದ್ರೆ ಕೇಸ್ ಹಳ್ಳ ಹಿಡಿಯುತ್ತೆ. ಮೂವರು ಎನ್ಕೌಂಟರ್ ಕೇಸ್ ನ್ಯಾಯಾಂಗ ತನಿಖೆ ಆಗಬೇಕು. ಬೆಂಗಳೂರಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ದಾರೆ. ಹನೂರಿನ ಮೂವರ ಎನ್ಕೌಂಟರ್ ಪ್ರಕರಣದ ವಿಚಾರವಾಗಿ ಮಾತನಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಸ್ಥಳ ಮಹಾಜರ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಶೂಟ್ ಮಾಡಿದವರು ಯಾರು? ಶರಣಾಗಿದ್ದಾರಾ? ಅದೂ ಇಲ್ಲ. ನಿಮ್ಮ ಠಾಣಾ ವ್ಯಾಪ್ತಿಯಲ್ಲೇ ಕೂಡ ತನಿಖೆ ಆದರೆ ಆ ಕೇಸ್ ಹಳ್ಳ ಹಿಡಿಯೋದು ಗ್ಯಾರಂಟಿ, ಪಕ್ಕ ಬರೆದು ಮಾಡಿಕೊಳ್ಳಿ. ಹಾಗಾಗಿ ಬೇಡ, ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದು ಆರ್ ಅಶೋಕ್ ರವರ ಆಗ್ರಹ ಆಗಿದೆ. ಈ ಕೂಡಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ಮಾತನಾಡಿದ್ದಾರೆ. ಗುಂಡಿನ ದಾಳಿ ಅನಿವಾರ್ಯನಾ ಆಗಿತ್ತಾ ಅನ್ನೋದ್ರ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಬರುತ್ತೆ. ಅವಶ್ಯಕತೆ ಇತ್ತಾ ಅನ್ನೋ ಪ್ರಶ್ನೆನೂ ಕೂಡ ಬರುತ್ತದೆ. ಯಾರೋ ಒಬ್ಬರಿಗೆ ಗುಂಡು ಹಾಕಿದ್ರು ಕೂಡ ಇನ್ನು ಉಳಿದವರೆಲ್ಲ ಓಡಾಹುಟ್ಟಿರೋರು. 3 ಜನರ ಮೇಲೆ ಗುಂಡು ಹಾಕುವಂತ ಅವಶ್ಯಕತೆ ಏನಿತ್ತು? 3 ಜನದ ಹತ್ರ ರೈಫಲ್ ಇತ್ತ, ಮದ್ದು ಗುಂಡುಗಳಿತ್ತ? ಮತ್ತೆ ಇದುವರೆಗೂ ಕೂಡ ಅರಣ್ಯ ಇಲಾಖೆ ಮಾಧ್ಯಮಕ್ಕೆ ಯಾವ್ಯಾವ ಬಂದೂಕ ಇತ್ತು ಅಂತ ಇನ್ನೂ ತೋರಿಸಿಲ್ಲ. ಅಲ್ಲಿ ಮಾಂಸ ಎಷ್ಟು ಸಿಕ್ತು ಅಂತ ಇನ್ನೂ ತೋರಿಸಿಲ್ಲ. ಅವ್ರ ಹತ್ರ ಏನೇನು ವೆಪನ್ ಇತ್ತು ಅದೆಲ್ಲ ಇನ್ನೂ ತೋರಿಸಿಲ್ಲ ಅವ್ರ ಮಾಧ್ಯಮಕ್ಕೆ. ಇದೆಲ್ಲನೂ ಕೂಡ ಇವತ್ತು ಕ್ವಶನ್ ಮಾರ್ಕ್ ಆಗಿದೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇಲಾಖಾ ತನಿಖೆ ಏನು ಮಾಡಿದ್ದೀರಾ, ಅದರಿಂದ ಸತ್ಯ ಹೊರ ಬರಲ್ಲ, ಅದನ್ನ ಯಾರು ನಂಬೋದೂ ಇಲ್ಲ. ಗುಂಡಿನ ದಾಳಿ ಅನಿವಾರ್ಯನಾ ಆಗಿತ್ತಾ ಅನ್ನೋದ್ರ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಬರುತ್ತೆ. ಅವಶ್ಯಕತೆ ಇತ್ತಾ ಅನ್ನೋ ಪ್ರಶ್ನೆನೂ ಕೂಡ ಬರುತ್ತದೆ. ಯಾರೋ ಒಬ್ಬರಿಗೆ ಗುಂಡು ಹಾಕಿದ್ರು ಕೂಡ ಇನ್ನು ಉಳಿದವರೆಲ್ಲ ಓಡಾಹುಟ್ಟಿರೋರು. 3 ಜನರ ಮೇಲೆ ಗುಂಡು ಹಾಕುವಂತ ಅವಶ್ಯಕತೆ ಏನಿತ್ತು? 3 ಜನದ ಹತ್ರ ರೈಫಲ್ ಇತ್ತ, ಮದ್ದು ಗುಂಡುಗಳಿತ್ತ? ಮತ್ತೆ ಇದುವರೆಗೂ ಕೂಡ ಅರಣ್ಯ ಇಲಾಖೆ ಮಾಧ್ಯಮಕ್ಕೆ ಯಾವ್ಯಾವ ಬಂದೂಕ ಇತ್ತು ಅಂತ ಇನ್ನೂ ತೋರಿಸಿಲ್ಲ. ಅಲ್ಲಿ ಮಾಂಸ ಎಷ್ಟು ಸಿಕ್ತು ಅಂತ ಇನ್ನೂ ತೋರಿಸಿಲ್ಲ. ಅವರ